ನಾನು ಅತ್ಯಂತ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇಡೀ ರಾಜ್ಯದ ಜನತೆಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತ ನಾಯಕರಾಗಿ ಇರಲಿಲ್ಲ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಅವರು ಒಬ್ಬ ಶ್ರೇಷ್ಠ ಮಾನವತಾವಾದಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜದಲ್ಲಿ ಅಸಮಾನತೆ ಇದೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾದಂದಿನಿಂದ ಅಂದರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಯಾಯಿತು. ಈಗ 75 ವರ್ಷಗಳು ಕಳೆದಿದೆ. ಆಗ ಒಂದು ಮಾತು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಾರಿಯಾದ ಸಂವಿಧಾನ ಜಾರಿಯಾದ ಮೇಲೆ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಈ ಅಸಮಾನತೆ ಇರ್ತದೆ, ಸಮಾನತೆ ಬರಲ್ಲ, ಅಲ್ಲಿವರೆಗೆ ಸಂವಿಧಾನ ಜಾರಿಯಾದದ್ದು ಆಮೇಲೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ ಈ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋದು. ಇವತ್ತಿಗೂ ಕೂಡ ಅಸಮಾನತೆ ಇದೆ. ನಾವು ಸಂಪೂರ್ಣವಾಗಿ 75 ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಅಸ್ಪೃಶ್ಯತೆಯನ್ನು ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಹಳಷ್ಟು ಮಟ್ಟಿಗೆ ಅಸ್ಪೃಶ್ಯತೆಯನ್ನು ತೆಗೆದುಹಾಕೋದ್ರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಪ್ರಯತ್ನ ನಡೆದಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆಯನ್ನು ಕೂಡ ತರಲಿಕ್ಕಾಗಲ್ಲ, ಮತ್ತೆ ಅಸ್ಪೃಶ್ಯತೆಯನ್ನು ಕೂಡ ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಅರಿವಿತ್ತು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೂರದೃಷ್ಟಿ ಇತ್ತು. ಅವತ್ತೇ ಹೇಳಿದ್ರು, ಸಂವಿಧಾನ ರಚನೆಯಾದ ಮೇಲೆ 1949 ನವೆಂಬರ್ 25ನೇ ತಾರೀಕು ಕೊನೆ ಭಾಷಣ ಮಾಡ್ತಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಕೊನೆ ಭಾಷಣ. ಆ ಭಾಷಣ ಒಂದು ಐತಿಹಾಸಿಕವಾದಂಥ ಭಾಷಣ. ಅಲ್ಲೇ ಈ ಮಾತನ್ನ ಹೇಳಿದ್ದು, ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಮಾತುಗಳನ್ನು ಹೇಳಿದ್ದು ಅವತ್ತೇ ಹೇಳಿದ್ದು. ನಾವು ಇನ್ನೂ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ. ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಬರ್ತಿರಲಿಲ್ಲ. ಇವತ್ತು ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಶಿಕ್ಷಣ ಸಿಕ್ಕಿದ್ರೆ, ರಾಜಕೀಯದಲ್ಲಿ ಅವಕಾಶಗಳು ಸಿಕ್ಕಿದ್ರೆ, ನಾವು ಸಮಾಜದಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದ್ರೆ
ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ನಾವು ಎಷ್ಟು ಮಾಡಿದ್ರು ಕೂಡ ಅಂಬೇಡ್ಕರ್ಗೆ ಕಡಿಮೆನೆ, ಎಷ್ಟು ಮಾಡಿದ್ರು ಕೂಡ ಕಡಿಮೆನೆ. ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕೃತಜ್ಞತೆಯನ್ನ, ಗೌರವವನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ತಾನೇ ಎಂಥದ್ದು ಸೌಧ, ಸ್ಫೂರ್ತಿ ಸೌಧ ಅಡಿಗಲ್ಲು ಹಾಕಿದೀವಿ. ಇವತ್ತು ನಾನು 18-19 ಘೋಷಣೆ ಮಾಡಿದ್ದೆ, ಆಗ್ಲೇನೆ ಘೋಷಣೆ ಮಾಡಿದ್ದೆ, 18-19 ಘೋಷಣೆ ಮಾಡಿದ್ದೆ. ಅದಕ್ಕೆ ಅಡಿಗಲ್ಲು ಸುಮಾರು 87 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಅಂಬೇಡ್ಕರ್ ಸ್ಫೂರ್ತಿ ಸೌಧ ಅದನ್ನ ರಚನೆ ಮಾಡ್ತೀವಿ. ಅದನ್ನ ಇವತ್ತು ಅಡಿಗಲ್ಲು ಹಾಕಿದೀವಿ. ಅದನ್ನ ಕೂಡ ಕೆಲಸವನ್ನು ಮಾಡಿಲ್ಲ. ನಾನಿನ್ನ 3 ಕಡೆ ಬೆಂಗಳೂರು ನಗರದಲ್ಲಿ ಪುತ್ಥಳಿಗಳ ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಾಮನಗರಕ್ಕೂ ಹೋಗ್ಬೇಕಾಯ್ತು, ಅಲ್ಲೂ ಗಲಾಟೆ. ಈಗ ಕಾಂಗ್ರೆಸ್ ಕಚೇರಿಯಿಂದ ಗಲಾಟೆ, ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಜವಾಬ್ದಾರಿ ಇದೆ ಮುಖ್ಯಮಂತ್ರಿಗಳಿಗೆ ಹೇಳಿ ಈಗಾಗಲೇ ನಾನು ಅಲ್ಲಿ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಬೇಕಾಗಿದೆ. ಇವತ್ತು ಭಾರತದ ಸಂವಿಧಾನ ಎನ್ನುವ ಆತ್ಮ ನೀಡಿದ ಪರಮಾತ್ಮನಿಗೆ ಗೌರವ ಕೊಡುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಮಾಡ್ತಾ ಇಲ್ಲ. ಯಾರು ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನ ಮನಸ್ಸಿಗೆ ಅದು ಸಮಾಧಾನ ಇಲ್ಲ. ಅವರ ಪ್ರತಿಭೆಗೆ ಪೂಜೆ ಮಾಡ್ತಾ ಇದ್ದೇವೆ. ಅವರು ಕೊಟ್ಟಂತ ಪ್ರತಿಭೆ ಇಡೀ ದೇಶ, ಒಂದು ಸಮಾಜ, ಒಂದು ಧರ್ಮ ಅಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಿನ್ನ ಬದುಕು, ನಿನ್ನ ಆಚಾರ, ನಿನ್ನ ವಿಚಾರ ಪ್ರತಿಯೊಂದಕ್ಕೂ ಕೂಡ ರಕ್ಷಣೆ ಕೊಟ್ಟಂತ ಧರ್ಮಗಳಲ್ಲಿ ನಾವು ಯಾವ ರೀತಿ ಭಗವದ್ಗೀತೆನ ಹಿಂದೂ ಧರ್ಮದಲ್ಲಿ, ಕುರಾನ್ನ ನಮ್ಮ ಮುಸಲ್ಮಾನ್ ಸ್ನೇಹಿತರು, ಬೈಬಲ್ನ ಹೆಂಗೆ ಯಾವ ರೀತಿ ಕ್ರಿಶ್ಚಿಯನ್ರು ರೂಪವನ್ನು ಕೊಳ್ತಾರೆ, ಎಲ್ಲದಕ್ಕೂ ಮೇಲಾಗಿ ಆ ಜೀವಗಳ ರಕ್ಷಣೆಗೆ ಇವತ್ತು ನಮ್ಮ ಸಂವಿಧಾನವನ್ನು ಕೊಟ್ಟು ನಮ್ಮ ಬದುಕನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದೇಶವನ್ನ ಕಟ್ಟಿದಂತ ನಿಜವಾದ ಮಗ, ಜೀವ ಇದ್ರೆ ಜೀವನ, ಆ ಜೀವನಕ್ಕೆ ಇವತ್ತು ಉಸಿರನ್ನ ಕೊಟ್ಟಿದ್ದಾರೆ. ನಾವೇನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ನಮ್ಮ ಸಂವಿಧಾನವೇ ನಮ್ಮ ತಂದೆ ತಾಯಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ರಕ್ಷಣೆಗೆ ವಿಧಾನಸೌಧದ ಎದುರುಗಡೆ ನ್ಯಾಯಾಂಗ ಇದೆ, ನಾವು ಶಾಸಕಾಂಗ ಇಲ್ಲಿ ಕೂತಿದ್ದೇವೆ, ಕಾರ್ಯಾಂಗನೂ ಪಕ್ಕದಲ್ಲಿದ್ದೇವೆ, ಒಂದ್ ಕಡೆ ಮೂಲೆಯಲ್ಲಿ ಪತ್ರಿಕಾ ರಂಗ ಇದೆ. ಈ 4 ಈ ಕರ್ನಾಟಕದಲ್ಲಿ ಬಹಳ ವಿಶೇಷ. ಹಿಂದೆ ನಾನು ವಿದ್ಯಾರ್ಥಿ ನಾಯಕರಿದ್ದಾಗ ಒಂದು ದೊಡ್ಡ ಹೋರಾಟ ನಡೀತು. ಬಸವಲಿಂಗಪ್ಪನವರು ಒಂದು ದೊಡ್ಡ ನಮ್ಮೆಲ್ಲ ನಾಯಕರಾಗಿದ್ರು ಅವತ್ತಿನ ಕಾಲದಲ್ಲಿ. ಅವತ್ತು ಇಲ್ಲಿ ವಿಧಾನಸೌಧ ಎದುರುಗಡೆನೆ ಈ ಸಂವಿಧಾನದ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇಲ್ಲೇ ಆಗ್ಬೇಕು ಅಂತೇಳಿ ಅವತ್ತು ಸೂಚಿಸಿ ಗುಂಡರಾಯರ ಕಾಲದಲ್ಲಿ ಇಲ್ಲಿ ಅವತ್ತು ಪ್ರತಿಮೆಯನ್ನ ಪ್ರಾರಂಭ ಮಾಡಿ, ಇದು ಅಂಬೇಡ್ಕರ್ ವಿಧಿ ಅಂತ ಹೇಳಿ ಈಗೂ ನನ್ನ ಮನಸ್ಸಿಗೆ ಬಹಳ ಅಚ್ಚರವಾಗಿ ಇವತ್ತು ಉಳ್ಕೊಂಡಿದೆ. ಈಗ ನಮ್ಮ ಮಿತ್ರ ಅಂತ ಮಹದೇವಪ್ಪನವ್ರು ಹೇಳ್ದಂಗೆ ಬಹಳ ಚೆನ್ನಾಗಿ ಪ್ರವಚನವನ್ನ ಮಾಡ್ತಾರೆ. ಮುಂದಕ್ಕೆ ಅವ್ರನ್ನೇ ಎಲ್ಲ ಕಡೆನೂ ಕಳಿಸ್ಬೇಕು, ಪ್ರೊಫೆಸರ್ ಆಗಿ ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಇದೆ. ನಮ್ಮ ದೇಹ ಸತ್ರು ಭಾರತ ಸಂವಿಧಾನ ರೂಪದಲ್ಲಿ ನಾನು ಬದುಕಿರ್ತೇನೆ ಅಂತ ಹೇಳಿ ಏನು ಅವರು ಘೋಷಣೆಯನ್ನು ಮಾಡಿದ್ರು, ಅದನ್ನು ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಶಾಶ್ವತವಾಗಿ ನಾವೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಸೊ ಮುಂದಿನ ಜನಾಂಗಕ್ಕೆ ನಾವು ಏನು ಕೊಟ್ಟು ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಅವರ ಜನತೆಗೆ ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಮತ್ತು ಜ್ಞಾನವನ್ನು ಉಂಟು ಮಾಡಿದ್ರೆ ಇದೇ ನಮ್ಮ ಬದುಕಿಗೆ ಒಂದು ದೊಡ್ಡ ಸಾರ್ಥಕ ಆದಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಧರ್ಮ ಮನುಷ್ಯನಿಗಾಗಿ ಅನ್ನೋ ಮುಖ್ಯ ಅಲ್ಲ, ಮನುಷ್ಯನಿಗೆ ಧರ್ಮಕ್ಕಾಗಿ ಅಲ್ಲ. ಸೊ ಅದರಿಂದ ಧರ್ಮ ಒಂದು ಕಡೆ, ನಮ್ಮಲ್ಲಿರೋಂಥ ನೀತಿ ಒಂದು ಕಡೆ. ನಾವು ಎಲ್ಲರೂ ಕೂಡ ಏನೇ ಇದ್ರೂ ಕೂಡ ಆಚರಣೆಯಲ್ಲಿ
ಈ ಸಂವಿಧಾನದ ಆಚರಣೆಗೆ ರಕ್ಷಣೆಗೆ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಬದ್ಧತೆ ಆಗಬೇಕಾಗ್ತದೆ. ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡವ್ರೆ ಗಂಟೆಗಟ್ಟಲೆ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಇಡೀ ನಮ್ಮ ಸರ್ಕಾರ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಅಂಬೇಡ್ಕರ್ ಅವರು ಹಾಕೊಟ್ಟಂತಕ್ಕೆಲ್ಲದಕ್ಕೂ ಕೂಡ ರಕ್ಷಣೆಯನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆದಾಗ ಏನು ಬೆಳಗಾಂ ಅಧಿವೇಶನದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಏನು ಒಂದು ಆಂಧ್ರ ಪ್ರದೇಶ ಆದಮೇಲೆ ನಾವೇನಾದ್ರು ಒಂದು ತೀರ್ಪನ್ನು ತೆಗೆದುಕೊಂಡಿದ್ರೆ, ನಮ್ಮ ಕಾನೂನಿನ ತಿದ್ದುಪಡಿಯನ್ನು ನಾವು ಮಾಡಿಕೊಂಡಿದ್ರೆ ನಮ್ಮ ರಾಜ್ಯದಲ್ಲಿ, ಅದು ಸಿದ್ದರಾಮಯ್ಯನವರ ಕಾಲದಲ್ಲಿ, ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಅನ್ನೋದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಮಾನತೆಗೆ ತಾವು ಶಕ್ತಿಯನ್ನು ತುಂಬಬೇಕು. ತಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಯಾರು ತಪ್ಪು ಭಾವನೆ ಬೇಡ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಬೇಕಾಗಿದೆ, ಕ್ಷಮಿಸಬೇಕು.